ಇಲ್ಲಿ SIR ಮಾಡುವಂತಹ ಸಂದರ್ಭದಲ್ಲಿ ಈಗ ನಾವು ಅರ್ಜಿಯನ್ನು ಫಿಲ್ ಮಾಡಿಕೊಡ್ಬೇಕು. ನೀವು 2002ರ SIR ಇಟ್ಕೊಂಡು ಅದರ ಮುಂಚೆ ಇದ್ದಂತಹ ವೋಟರ್ಗಳದ್ದು ಆ ವೋಟರ್ ID ಗಳ ಆಧಾರದ ಮೇಲೆ ಭಾಳ ಮುಖ್ಯವಾಗಿ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ವೋಟರ್ ಲಿಸ್ಟ್ ಆಧಾರದ ಮೇಲೆ. 2002ರ ನಂತರ ವೋಟರ್ ಲಿಸ್ಟ್ಗೆ ಸೇರಿದಂಥವ್ರು, ಅದಕ್ಕೆ ಮುಂಚಿತವ್ರಿಗೆ ಅವ್ರ ಅಪ್ಪ ಅಮ್ಮ ಇರ್ತಾರೆ, ಅಪ್ಪ ಅಮ್ಮ ಕಾಲ ಆಗಿರ್ತಾರೆ, ಅವ್ರು ಇರೋದಿಲ್ಲ, ಮಕ್ಕಳು 35 ವರ್ಷದ ಮಕ್ಕಳಿರ್ತಾರೆ 2002ರಲ್ಲಿ, ಆವಾಗ ಅವ್ರಿಗಿನ್ನೂ ಕೂಡ 18 ಇಯರ್ಸ್ ತುಂಬಿರೋದಿಲ್ಲ. ಅಂಥವರು ಇವಾಗ ಅದಾದ ನಂತರ ಅವರು ವೋಟರ್ ಲಿಸ್ಟ್ಗೆ ಸೇರಿರ್ತಾರೆ. ಅಂಥವ್ರಿಗೆ ಈಗ 2002 ಅನ್ನುವಂಥದ್ದು ಹೇಗೆ ಕಟ್ ಆಫ್ ಆಗುತ್ತೆ? ಅವರು ಹೇಗೆ ಅಲ್ಲಿ ಸೇರ್ಕೊಳ್ಬೋದು? ಯಾರ ಮತದಾರರ ಹೆಸರು ಇವತ್ತು ಅಂದರೆ 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರು ಇತ್ತೋ ಅವ್ರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ಅವ್ರ ಹತ್ರ 2002 SIRದು ಡೇಟಾ ಅವರದು ಅಥವಾ ಅವ್ರ ರಿಲೇಟಿವ್ಸು ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಫಿಲ್ ಮಾಡಿ ಕೊಡಬೇಕು. ಅಕಸ್ಮಾತ್ ಅವ್ರದ್ದು 2002 ಡೇಟಾ ಇಲ್ಲವೇ ಇಲ್ಲ ನನ್ನ ಹತ್ರ ಅಂಬ ಸಂದರ್ಭಗಳಲ್ಲಿ ಅವರು ತನ್ನ ವೈಯಕ್ತಿಕ ಮಾಹಿತಿಯನ್ನು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟರೂ ಸಮೇತ ಅವ್ರ ಹೆಸರು ಡ್ರಾಫ್ಟ್ ರೋಲ್ಗೆ ಬರ್ತದೆ. ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ನಾವು ಒಂದು ಷರತ್ತನ್ನು ದಯವಿಟ್ಟು ನಾನು ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಕೈಂಡ್ಲಿ ಗೋ ಥ್ರೂ ದ ಎನ್ಯುಮರೇಷನ್ ಫಾರ್ಮ್. ದಿಸ್ ಗಿವ್ಸ್ ಆಲ್ ದ ಡೀಟೇಲ್ಸ್. ಈ ಎನ್ಯುಮರೇಷನ್ ಫಾರ್ಮಲ್ಲಿ ಸಕಲ ಮಾಹಿತಿನೂ ಇದೆ. ಈಗ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಫಸ್ಟ್ ಪೇರ ಸೆಕೆಂಡ್ ಪಾರ್ಟಲ್ಲಿ ನೋಡಿದರೆ ERO ಯಾರಿಗೆ ನೋಟಿಸ್ ಕೊಡ್ತಾರೆ ಅಂತ ಮಾಹಿತಿ ಇರ್ತದೆ. ಏನು ಹೇಳುತ್ತೆ ಅಂತ ಕೇಳಿದರೆ, ಯಾರು 2002 SIR ಮಾಹಿತಿಯನ್ನು ಕೊಡಲ್ಲವೋ ಅಥವಾ 2002 ಮಾಹಿತಿ ಕೊಟ್ಟು ಅದು ಡೇಟಾಬೇಸ್ ಜೊತೆ ಟ್ಯಾಲಿ ಆಗ್ತಿಲ್ಲವೋ ಅವರಿಗೆ ನೋಟಿಸ್ ಕೊಡಬೇಕು ERO ಒಂದು ಇರ್ತದೆ. ಸೊ ಆದ ಕಾರಣ ಎನ್ಯುಮರೇಷನ್ ಫಾರ್ಮಲ್ಲಿ 2002 ಡೇಟಾ ಕೊಟ್ಟಿಲ್ಲ ಅಂದ್ರೂ ಸಮೇತ ತಮ್ಮ ಹೆಸರು ಡ್ರಾಫ್ಟ್ ರೋಲ್ಗೆ ಬಂದೇ ಬರ್ತದೆ. ಅದು ಆದ ನಂತರ ತಮಗೆ ನೋಟಿಸ್ ಕೊಡ್ತಾರೆ. ಅಕಸ್ಮಾತ್ ನೀವು ಡೇಟಾ ಕೊಟ್ಟಿಲ್ಲ ಅಂದರೆ ಆವಾಗ ತಾವು ಏನು 11 ಡಾಕ್ಯುಮೆಂಟ್ಸ್ ನಾವು ಮೆನ್ಷನ್ ಮಾಡಿದ್ದೀವಿ, ಇದರಲ್ಲಿ ಯಾವುದಾದ್ರು ದಾಖಲಾತಿ ಕೊಟ್ಟರೆ ಅದು ಕುರಿತು ವಿಚಾರಣೆ ಮಾಡಿ ERO ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ದಿಸ್ ಈಸ್ ದ ಪ್ರೊಸೀಜರ್. ಐ ಆಮ್ ಎಕ್ಸ್ಪ್ಲೈನಿಂಗ್ ದಿ ಪ್ರೊಸೀಜರ್. ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ದ ಡಿಸಿಷನ್. ತೀರ್ಮಾನ ಕೈಗೊಳ್ಳೋರು EROಗೆ ಸಂಪೂರ್ಣ ಅಧಿಕಾರ. ERO ಹ್ಯಾಸ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಎಂದು ಇರ್ತದೆ ಆ್ಯಕ್ಟಲ್ಲಿ. ಸೊ ನಾನೊಂದು ಕಾನೂನು ನಿಯಮಗಳನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಫಾರ್ ಎಕ್ಸಾಂಪಲ್ 2016ಕ್ಕೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರ್ತಾರೆ. ಕೇರಳದಿಂದ ಒಂದು ಫ್ಯಾಮಿಲಿ ಬಂದಿದೆ, ಅವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ ಊರಲ್ಲಿ ಬೇರೆ ಯಾರು ಇಲ್ಲ, ಅವರ ಸಂಬಂಧಿಕರು ಯಾರು ಇರೋದಿಲ್ಲ. ಅಲ್ಲಿ ಈಗ ಆಲ್ರೆಡಿ SIR ಮುಗಿದು ಹೋಗಿದೆ. ಅಲ್ಲಿಯ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ, ಕೇರಳದಲ್ಲಿಲ್ಲ. ಅವರು ಕರ್ನಾಟಕದಲ್ಲಿ ಆಲ್ರೆಡಿ ಅವರು 2018ರ ಅಸೆಂಬ್ಲಿ ಎಲೆಕ್ಷನಲ್ಲೋ ಅಥವಾ 2019ರ ಲೋಕಸಭಾ ಎಲೆಕ್ಷನ್ ಟೈಮಲ್ಲೋ ಇಲ್ಲಿ ಎನ್ರೋಲ್ ಮಾಡ್ಕೊಂಡಿರ್ತಾರೆ, ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಆ ಫ್ಯಾಮಿಲಿ ಈಗ 2026ರಲ್ಲಿ ನೀವು ಎನ್ರೋಲ್ ಮಾಡಿಕೊಳ್ಳೋದಕ್ಕೆ ಹೋದಾಗ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್, ಈಗ ಮನೆ ಪತ್ರವನ್ನು ಕೊಟ್ಟರೆ ಸಾಕಾಗುತ್ತೆ, ಹೇಗೆ ಅವರು? ಡಿಫಿಕಲ್ಟ್ ಟು ಕಮೆಂಟ್ ಆನ್ ದ ಎಕ್ಸಾಂಪಲ್, ಬಟ್ ಐ ಆಮ್ ಟೆಲಿಂಗ್ ಅಗೇನ್ ದ ಪ್ರೊಸೀಜರ್. ಈ ತಾವು ಹೇಳಿದ ಎಕ್ಸಾಂಪಲ್ ಪ್ರೊಸೀಜರ್ ಹೇಳ್ತೀನಿ. 2002ರಲ್ಲಿ ಅವರು ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮತದಾರ ಇದ್ದಾರೂ ಪರವಾಗಿಲ್ಲ. ಓಕೆ. 2002 SIR ಪಟ್ಟಿಯಲ್ಲಿ ಅವ್ರ ಹೆಸರು ಇರಬೇಕು ಅಷ್ಟೇ. ಓಕೆ. ಸೊ ಅವರು ಯಾವ ರಾಜ್ಯದಲ್ಲಿ ಅವರು ಮತದಾರ ಪಟ್ಟಿಯಲ್ಲಿ ಹೆಸರಿದ್ದರು, ಉದಾಹರಣೆಗೆ ನನ್ನದೇ ತಗೊಳ್ಳಿ, ನಂದು 2000ರಲ್ಲಿ ತಮಿಳುನಾಡಲ್ಲಿ ಇತ್ತು, ತೊಂದರೆ ಇಲ್ಲ. ಸೊ 2002 SIRಲ್ಲಿ ಡೇಟಾ ಇದೆಯಾ ಎಂಬುದು ಫಿಲ್ ಮಾಡಬೇಕು. ಅದು ಓಕೆ. ಎರಡನೇದು, ಈಗ ಪ್ರೆಸೆಂಟ್ ರೋಲಲ್ಲಿ ಅವ್ರದ್ದು ಹೆಸರಿದ್ದರೆ ಅವ್ರ ಎನ್ಯುಮರೇಷನ್ ಫಾರ್ಮ್ ಬಂದು ಬಿಡ್ತದೆ. ಓಕೆ. ಸೊ ತಮ್ಮ ಹತ್ರ 2002 ಡೇಟಾ ಅದೇ ತಾವು ಫಿಲ್ ಮಾಡಿ ಕೊಡಿ. 2002 ಡೇಟಾ ಇಲ್ಲ ಅಂದ್ರೂ ಸಮೇತ ದಯವಿಟ್ಟು ಫಿಲ್ ಮಾಡಿ ಕೊಡಿ. ಆ ಕಾಲಮ್ ಬಿಟ್ಟು ಬಾಕಿ ಸೆಲ್ಫ್ ಕಾಲಮ್ ಫಿಲ್ ಮಾಡಿ ಕೊಟ್ಟರೆ ಖಂಡಿತವಾಗಿ ಡ್ರಾಫ್ಟ್ ರೋಲಿ ನಮ್ಮ ಹೆಸರು ಬಂದುಬಿಡ್ತದೆ. ಡ್ರಾಫ್ಟ್ ರೋಲ್ ತಮ್ಮ ಹೆಸರು ಬಂದ ನಂತರ ಡೇಟಾ ನೀವು ಕೊಡದೇ ಇದ್ದಿದ್ದಲ್ಲಿ ERO ನೋಟಿಸ್ ಕೊಡ್ತಾರೆ. ಆವಾಗ ಯಾವುದಾದ್ರು ಡಾಕ್ಯುಮೆಂಟ್ ಕೇಳ್ತಾರೆ, ಆ ಡಾಕ್ಯುಮೆಂಟ್ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ತಾರೆ. ಸೊ ಇದು ಎಲ್ಲರಿಗೂ ಅನ್ವಯವಾದ ಪ್ರಶ್ನೆ. ಅದು ಯಾರಿಗೂ ಒಬ್ಬರಿಗೂ ಇಬ್ಬರಿಗೂ ಅಂತ ಹೇಳಲ್ಲ. ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ಎವ್ರಿಬಡಿ ಆ್ಯಂಡ್ ದಟ್ಸ್ ಓನ್ಲಿ ಸಿಂಗಲ್ ಪ್ರೊಸೀಜರ್. ದ ಪ್ರೊಸೀಜರ್ ಇಸ್ ಸೇಮ್ ಫಾರ್ ಎವ್ರಿಬಡಿ. ಈಗ ಸರ್ಕಾರ ಹೇಳ್ತಾ ಇದೆ, ನಾವು ಮನೆ ವಾಸಪತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ, ಸೊ ದ್ಯಾಟ್ ನೀವು ಪ್ರಾಪರ್ ಡಾಕ್ಯುಮೆಂಟನ್ನು SIR ಟೈಮಲ್ಲಿ ಕೊಡ್ಬೋದು ತಿಳ್ಕೊಂಡು. ಈಗ ಸಡನ್ನಾಗಿ ಯಾವುದೋ ಮನೆ ವಾಸಪತ್ರ ಅಂತ ತಿಳ್ಕೊಂಡು ಸರ್ಕಾರದಿಂದ ಡೌನ್ಲೋಡ್ ಮಾಡಿಕೊಡುವಂಥದ್ರ ಅವಶ್ಯಕತೆ ಇದೆಯಾ ಇದರಲ್ಲಿ? ಸದ್ಯ ಇದು ಕುರಿತು ನಾನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಯಾವುದೇ ಕ್ರಮದ ಕುರಿತು ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ನಿಯಮ ಪ್ರಕಾರ ಕ್ರಮ ಕೈಗೊಳ್ಳಲಾಗೋದು. EROಗೆ ಮನವಿ ಹೋದಾಗ ERO ಕ್ರಮ ಕೈಗೊಳ್ತಾರೆ, ಯಾವ ದಾಖಲಾತಿ ಪರಿಶೀಲನೆ ಮಾಡಬೇಕು, ಯಾವ ತೊಗೋಬೇಕಂತ. ಬಟ್ ಯಾವುದೇ ಒಂದು ಪರ್ಟಿಕ್ಯುಲರ್ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ BLAಗಳು ಇಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ BLOಗಳ ಜೊತೆಗೆ
ಸಹಕಾರವನ್ನು ಕೊಡ್ತಾರೆ? ಹೇಗೆ ನಿಮಗೆ ಅಧಿಕೃತವಾದಂಥ ಮತದಾರರು ಮತ್ತು ಅನಧಿಕೃತ ಮತದಾರರನ್ನು ಪಟ್ಟಿ ಮಾಡೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ? ಈಗ BLA ಬೂತ್ ಲೆವೆಲ್ ಏಜೆಂಟ್ ಅಂತ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಯವರು ಅಪಾಯಿಂಟ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಂಗೆ 1,15,300 ಚಿಲ್ಲರೆ BLAಗಳನ್ನು ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಹತ್ರ 59,050 BLOಗಳು ಇದ್ದಾರೆ. ಸೊ ಈಗ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಏನು ನಡೀತೆ ಪ್ರಕ್ರಿಯೆ ಅಂತ ಕೇಳಿದರೆ, ನಾವು ಸಂಬಂಧಪಟ್ಟ ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಆ ಮತಗಟ್ಟೆಗೆ ಕಳಿಸುತ್ತೀವಿ BLOಗೆ. BLO ಏನು ಮಾಡಬೇಕು, BLO ಫಸ್ಟು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಫಿಲ್ ಮಾಡಿದ ಫಾರ್ಮನ್ನು ವಾಪಸ್ ಕಲೆಕ್ಟ್ ಮಾಡಬೇಕು. ಸೊ ಈಗ ನಾವೇನು ಮಾಡ್ತೀವಿ ಅಂತ ಕೇಳಿದರೆ, BLAಗಳಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ನಾವು ಡೈಲಿ ಒಂದು ಪ್ರೆಸ್ ನೋಟ್ ಕೊಡ್ತೀವಿ. ಎಷ್ಟು ಫಾರ್ಮ್ಸ್ ವಿತರಣೆ ಮಾಡಲಾಯಿತು, ಎಷ್ಟು ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಲಾಯಿತು, ಕಲೆಕ್ಟ್ ಮಾಡಿದ ಫಾರ್ಮ್ಸಲ್ಲಿ ಎಷ್ಟು ಡಿಜಿಟೈಸ್ ಮಾಡಲಾಗಿತ್ತು, ಎಷ್ಟಿನ್ನು ಬಾಕಿ ಇದೆ. ಎರಡನೇದು, ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಉದಾಹರಣೆಗೆ ಎಷ್ಟು ಡೆತ್ ಕೇಸಸ್, ಎಷ್ಟು ಡ್ಯೂಪ್ಲಿಕೇಟ್ ಕೇಸಸ್, ಎಷ್ಟು ಶಿಫ್ಟೆಡ್ ಕೇಸಸ್, ಎಷ್ಟು ಆಬ್ಸೆಂಟಿ ಕೇಸಸ್, ಎಷ್ಟು ಅದರ್ ಕೇಸಸ್. ಯಾರೊಬ್ಬರು ಮರೆತು ಬಿಟ್ಟು ಇಟ್ಟಿರ್ಬೋದು ಮನೆಯಲ್ಲಿ, ಆಮೇಲೆ ಫಿಲ್ ಮಾಡಿ ಯಾವುದೋ ಒಂದು ಕಾರಣಕ್ಕೆ ಮನೆಯಲ್ಲಿ ಮರೆತಿಟ್ಟಿರ್ತಾರೆ, ಕೊಟ್ಟಿರುವುದಿಲ್ಲ. ಸೊ ಅದರ್ ಕೇಸಸ್. ಸೊ ಈ ರೀತಿಯಾದ ವಿಂಗಡಣೆ ಮಾಡಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಇನ್ಫಾರ್ಮೇಷನನ್ನು ಆ ಸಂಬಂಧಪಟ್ಟ ಗ್ರಾಮ ಚಾವಡಿಗೂ ಅಂಟಿಸ್ತೀವಿ, BLAಗಳಿಗೂ ಕೊಡ್ತೀವಿ, ರಾಜಕೀಯ ಪಕ್ಷಗಳಿಗೂ ಕೊಡ್ತೀವಿ, ಆ್ಯಂಡ್ ವೆಬ್ಸೈಟ್ಸ್ಗಳು ಹಾಕ್ಕೊಳ್ತೀವಿ. ಅದರಿಂದ ಜನರಿಗೆ ಎಲ್ಲ ಮಾಹಿತಿ ಸಿಗ್ತಾನೆ ಇರ್ತದೆ. ಇದರ ಉದ್ದೇಶ ಏನಂತ ಕೇಳಿದರೆ, ಖಂಡಿತವಾಗಿ ಯಾವುದೇ ಒಂದು ಅರ್ಹ ಮತದಾರರು ನಮ್ಮ ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಎಂಬುದೇ ಉದ್ದೇಶ. ಅಕಸ್ಮಾತ್ BLO ಹೋಗೋಕ್ಕಾಗಿಲ್ಲ ಅಂದ್ರೂ ಸಪೋಸ್ ಅವರು BLOಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಂಬುದಕ್ಕೆ BLO ಮೊಬೈಲ್ ನಂಬರ್ ಸಮೇತ ನಮ್ಮ ಎನ್ಯುಮರೇಷನ್ ಫಾರ್ಮಲ್ಲಿ ಪ್ರಿಂಟ್ ಆಗಿದೆ. ತಮಗೇನು ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಈ ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮ BLO ಹೆಸರು ಮತ್ತು BLO ಮೊಬೈಲ್ ನಂಬರ್ ಸಮೇತ ಇರ್ತದೆ. ಅಕಸ್ಮಾತ್ ತಾವು ತಮಗೇನಾದ್ರು ಫಿಲ್ ಮಾಡೋಕ್ಕೆ ಡೌಟು, ಬೇರೆ ಏನಾದ್ರು ಇಶ್ಯೂ ಇದ್ದಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಜೊತೆಗೆ ಇನ್ನು ಒಂದು ಏನಂತ ಕೇಳಿದರೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್ಸನ್ನು ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಮತ್ತು ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದರಿಂದ ಯಾರಿಗಾರೊಬ್ಬರಿಗೆ, ಉದಾಹರಣೆಗೆ ನಾನು ಕನ್ನಡ ಓದೋಕ್ಕೆ ಬರಲ್ಲ ಅಥವಾ ಫಿಲ್ ಮಾಡೋಕ್ಕೆ ಬರೀಲಿಕ್ಕೆ ಬರಲ್ಲ, ಫಿಲ್ ಮಾಡೋಕ್ಕೆ ಅನುಕೂಲ ಮಾಡಬೇಕು, ಈ ರೀತಿ ಏನಾದ್ರು ವಿಷಯಗಳಿದ್ದಲ್ಲಿ, ಅಥವಾ 2002 SIR ಡೇಟಾ ನನ್ನ ಹತ್ರ ಇಲ್ಲ, ಅದು ಹೇಗೆ ಕಲೆಕ್ಟ್ ಮಾಡೋದು, ಈ ರೀತಿ ಏನಾದ್ರು ಡೌಟ್ ಇದ್ದಲ್ಲಿ ನಮ್ಮ BLOಗೆ ಸಂಪರ್ಕ ಮಾಡಬಹುದಾಗಿದೆ. ಮತ್ತು ಇನ್ನೊಂದು ಏನಂತ ಕೇಳಿದರೆ, ನಮಗೆ ಈಗಲೇ 91.67% ಮ್ಯಾಪಿಂಗ್ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲರದ್ದು ಮ್ಯಾಪಿಂಗ್ ಆಗಿರೋದ್ರಿಂದ ನಾವು BLOಗಳಿಗೆ ಸ್ವಲ್ಪ ಮಾಹಿತಿ ಹೆಚ್ಚಿರ್ತದೆ. ಸೊ BLO ಸಹಕಾರ ಮಾಡ್ತಾರೆ ಖಂಡಿತವಾಗಿ.